ಪೋರ್ಚುಗಲ್ ಸೋಲಿನೊಂದಿಗೆ ದಿಗ್ಗಜ ಆಟಗಾರ ಕ್ರಿಸ್ಟಿಯಾನೋ ರೊನಾಲ್ಡೋ ಅವರ ಫಿಫಾ ವಿಶ್ವಕಪ್ ಗೆಲ್ಲುವ ಕನಸು ಭಗ್ನಗೊಂಡಿತು. ಮತ್ತೊಂದು ಕಡೆ ಈಜಿಪ್ಟ್ ವಿರುದ್ಧದ ಪಂದ್ಯದಲ್ಲಿ ಕೊನೆಯಲ್ಲಿ 3 ಗೋಲುಗಳನ್ನು ಗಳಿಸುವ ಮೂಲಕ ಲಿಯೋನೆಲ್ ಮೆಸ್ಸಿ ತಂಡ ಅರ್ಜೆಂಟೀನಾ ಕ್ವಾರ್ಟರ್ ಫೈನಲ್ಗೆ ಲಗ್ಗೆ ಇಟ್ಟಿದೆ. ಅಟ್ಲಾಂಟಾ ಕ್ರೀಡಾಂಗಣದಲ್ಲಿ ನಡೆದ ಈಜಿಪ್ಟ್ ವಿರುದ್ಧದ 16ರ ಘಟ್ಟದ ಪಂದ್ಯದಲ್ಲಿ ಅರ್ಜೆಂಟೀನಾ ಸೋಲುತ್ತದೆ ಎಂದು ಭಾವಿಸಲಾಗಿತ್ತು. ಮೊದಲಿಗೆ ಈಜಿಪ್ಟ್ 2 ಗೋಲುಗಳೊಂದಿಗೆ ಪಂದ್ಯದ ಮೇಲೆ ಹಿಡಿತ ಸಾಧಿಸಿತ್ತು. ಆದರೆ 79ನೇ ನಿಮಿಷಕ್ಕೆ ಅರ್ಜೆಂಟೀನಾ ಪರ ಮೊದಲ ಗೋಲು ದಾಖಲಾಯಿತು. ಈ ಪಂದ್ಯದಲ್ಲಿ ಈಜಿಪ್ಟ್ ಪರ ಯಾಸರ್ ಇಬ್ರಾಹಿಂ ಮತ್ತು ಮುಸ್ತಫಾ ಜಿಕೋ ತಲಾ 1 ಗೋಲು ಬಾರಿಸಿದ್ರೆ, ಅರ್ಜೆಂಟೀನಾ ಪರ ಕ್ರಿಸ್ಟಿಯನ್ ರೊಮೆರೋ ಮತ್ತು ಲಿಯೋನೆಲ್ ಮೆಸ್ಸಿ ಕೂಡ ತಲಾ 1 ಗೋಲು ಬಾರಿಸಿದ್ದು ಉಭಯ ತಂಡಗಳು ಸಮಬಲ ಸಾಧಿಸಿದ್ವು. ಹೀಗಾಗಿ ಹೆಚ್ಚುವರಿ ಸಮಯ ನೀಡಲಾಯಿತು. ಈಜಿಪ್ಟ್ ಪರ ಮೊದಲು ಗೋಲು 15 ನಿಮಿಷಕ್ಕೆ ಬಾರಿಸಿದ್ರೆ, ಎರಡನೇ ಗೋಲು 67ನೇ ನಿಮಿಷದಲ್ಲಿ ಬಂದಿತು. ಇನ್ನು ಈ ಪಂದ್ಯದಲ್ಲಿ ಅರ್ಜೆಂಟೀನಾ ಸೋಲುತ್ತದೆ ಎಂದು ಭಾವಿಸಲಾಗಿತ್ತು. ಆದರೆ 79ನೇ ನಿಮಿಷದಲ್ಲಿ ಕ್ರಿಸ್ಟಿಯನ್ ರೊಮೆರೋ ಮೊದಲ ಗೋಲು ಬಾರಿಸಿದ್ರು. ಇದರ ಬೆನ್ನಲ್ಲೇ ಆಟ ಕೊನೆಯ ಹಂತದಲ್ಲಿ ಅಂದರೆ 83ನೇ ನಿಮಿಷಕ್ಕೆ ಲಿಯೋನೆಲ್ ಮೆಸ್ಸಿ ತಂಡದ ಪರವಾಗಿ ಎರಡನೇ ಗೋಲು ಬಾರಿಸಿದ್ರು. ಅಂತಿಮವಾಗಿ 93ನೇ ನಿಮಿಷಕ್ಕೆ ಅರ್ಜೆಂಟೀನಾ ಪರ ಎನ್ಜೋ ಫೆರ್ನಾಂಡಿಸ್ 3ನೇ ಗೋಲು ಬಾರಿಸಿ ಅರ್ಜೆಂಟೀನಾಗೆ ಗೆಲುವು ತಂದುಕೊಟ್ರು. ಇನ್ನು ದೇಶಾದ್ಯಂತ ಫುಟ್ಬಾಲ್ ಅಭಿಮಾನಿಗಳ ಉತ್ಸಾಹ ಈಗಾಗಲೇ ತಾರಕಕ್ಕೇರಿದ್ದು, ಯಾವುದೇ ಅಡೆತಡೆ ಇಲ್ಲದೆ ಅತ್ಯುತ್ತಮ ಡಿಜಿಟಲ್ ವೀಕ್ಷಣಾ ಅನುಭವದೊಂದಿಗೆ ಈ ಕ್ರೀಡಾ ರೋಮಾಂಚನವನ್ನ ಸವಿಯಲು ZEE5 ನಲ್ಲಿ ಲೈವ್ ವೀಕ್ಷಿಸಿ. ನಿಮ್ಮ ನೆಚ್ಚಿನ ತಂಡವನ್ನ ಹುರಿದುಂಬಿಸಿ.